ಸೊ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಸಮೀಪ ಸದ್ಯ ಪೆಂಡಾಲ್ ಹಾಕ್ತಿದ್ದಾರೆ. ಫ್ರೀಡಮ್ ಇರೋದಿಲ್ಲ. ಒಂದ್ ನಿಮಿಷ ಕೇಳಿಲಿ. ನಾವಿಬ್ರು ಜೊತೆಗೆ ಕೆಲಸ ಮಾಡೋದು ಅಲ್ವಾ? ಈಗ ನಿಮ್ಗೆ ಕೇಳಿ, ನಿಮ್ಗೆ ಮೀಡಿಯಾಗೆ ಅಂತ ಹೇಳ್ಬಿಟ್ಟು ಒಂದು ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರು. ಆ ಬ್ಯಾರಿಕೇಡ್ ಇಂದ ದಾಟಿ ಒಳಗೆ ಬಂದಾಗ ಯಾರು ಹೇಳಿದ್ರು ನೋಡ್ರಿ ಅಲ್ಲಿ ಬ್ಯಾರಿಕೇಡ್, ಅಲ್ಲಿ ನೋಡ್ರಿ ಅಲ್ಲಿ ನೋಡಿ, ಇದು ನಿನ್ನೆ ರಾತ್ರಿ ನಡೆದಂತಹ ಘಟನೆ ಇದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಸಮೀಪ. ಎಸಿಪಿ ಭರತ್ ರೆಡ್ಡಿ ಅವರು ಯಾವ ರೀತಿ ಮಾಧ್ಯಮದವರ ಮೇಲೆ ದರ್ಪ ತೋರಿದ್ರು ಅಂತ. ಮಾಧ್ಯಮದವರಿಗೆ ಅವಕಾಶ ಇಲ್ವಾ ಕೆಲಸ ಮಾಡೋದಕ್ಕೆ? ಯಾಕೆ ಅವ್ರನ್ನ ತಡೆಯೋದು ಯಾಕೆ? ಹಾಗಿದ್ರೆ ಲಿಮಿಟ್ಸ್ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಅವ್ರ ಕರ್ತವ್ಯ ಮಾಧ್ಯಮದವರು ಮಾಡ್ತಾ ಇದ್ದಾಗ ಕೆಲವೊಂದು ವಿಜುವಲ್ಸ್ ನ ಪಡೆದುಕೊಳ್ಳೋದಕ್ಕೆ ಬಿಡ್ಲಿಲ್ಲ, ಅಥವಾ ಯಾವ ಸ್ಥಳದಲ್ಲಿ ಈಗ ಈ ಘಟನೆ ನಡೀತಲ್ಲ ಅಲ್ಲಿಂದ ಮುಂದುವರಿಯೋದಕ್ಕೆ ಬಿಡ್ಲಿಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ಎಲ್ಲ ಪ್ರಕರಣದಲ್ಲೂ ಹೀಗೆ ಮಾಡ್ತಾರ ಎಸಿಪಿ? ಇಲ್ಲ. ಈ ಪ್ರಕರಣದಲ್ಲಿ ಯಾಕೆ ಮಾಡ್ತಿದ್ದಾರೆ? ಹಾಗಿದ್ರೆ ವಿಶೇಷ ಪ್ರಕರಣ ಅಂತ ಪರಿಗಣಿಸಿದಾರ ಅಥವಾ ವಿಶೇಷವಾದ ಟ್ರೀಟ್ಮೆಂಟ್ ಏನಾದ್ರೂ ಸಿಗ್ತಾ ಇದೆಯಾ ಇಲ್ಲಿ ಆರೋಪಿಗಳಿಗೆ ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ಮಾಧ್ಯಮದವರು ಮುಂದೆನೆ ಇಷ್ಟೆಲ್ಲ ನಡೆಯುತ್ತೆ ಅಂದ್ರೆ ಹಾಗಿದ್ರೆ ಒಳಗೆ ಈಗೇನ್ ನಡೀತಾ ಇದೆ? ಇಡೀ ಪೊಲೀಸ್ ಠಾಣೆಗೆ ಈ ರೀತಿ ಪೆಂಡಾಲ್ ಹಾಕಿದ್ದಾರೆ. ಆಲ್ರೆಡಿ ಅಲ್ಲಿ 12 ಅಡಿ ಗೋಡೆ ಇರೋದು ಕಾಂಪೌಂಡ್. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ 12 ಅಡಿ ಕಾಂಪೌಂಡ್ ಇದೆ. ಅದ್ರ ಒಳಗಡೆ ಮತ್ತೆ ಈಗ ಅದಕ್ಕೂ ಎತ್ತರವಾಗಿ ಪೆಂಡಾಲ್ ಹಾಕಿಸ್ತಿದ್ದಾರೆ. ಒಳಗಡೆಯಿಂದ ಒಂದೇ ಒಂದು ವಿಜುವಲ್ ಸಿಕ್ಕಬಾರ್ದು ಅಂತ ಇಡೀ ಬಿಲ್ಡಿಂಗ್ ಅಲ್ಲಿ ಸಂಪೂರ್ಣ ಎಲ್ಲ ಕಿಟಕಿ ಬಾಗಿಲುಗಳು ಮುಚ್ಚಿಸಿದ್ದಾರೆ. ರಾತ್ರಿ ಈ ಘಟನೆ ನಡೆದಿರೋ ಬೆನ್ನಲ್ಲೇ ಇವತ್ತು ಬೆಳಗ್ಗೆ ಈ ಪೊಲೀಸ್ ಠಾಣೆ ಸುತ್ತ ಈ ರೀತಿ ವ್ಯವಸ್ಥೆ ಮಾಡ್ಕೋತಾ ಇದ್ದಾರೆ. 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಆಯ್ತು, ಪ್ರತಿಭಟನೆಗಳಾಗ್ಬೋದು ಅನ್ನೋ ಕಾರಣಕ್ಕೆ, ಗುಂಪು ಸೇರ್ಬೋದೇನೋ, ಅಭಿಮಾನಿಗಳು ಅಂದ್ಕೊಂಡು ಯಾರೋ ಬಂದು ಗಲಾಟೆ ಆಗ್ಬೋದು ಅನ್ನೋ ಕಾರಣಕ್ಕೆ ಭದ್ರತೆ ದೃಷ್ಟಿಯಿಂದ ಆ ಕ್ರಮ ಕೈಗೊಂಡಿದ್ದಾರೆ ಅಂತ ಅಂದ್ಕೊಳ್ಬಹುದು, ಭಾವಿಸಬಹುದು. ಆದ್ರೆ ಮಾಧ್ಯಮಗಳನ್ನು ತಡೆ ಹಿಡಿತಾ ಇರೋದು ಯಾಕೆ? ವಿಜುವಲ್ಸ್ ಸಿಕ್ಬಾರ್ದು ಅಥವಾ ಯಾವುದೇ ಮಾಹಿತಿ ಹೊರಬರದ ಹಾಗೆ ಪೊಲೀಸರೇ ಭದ್ರಕೋಟೆಯನ್ನು ಸೃಷ್ಟಿ ಮಾಡ್ತಿದಾರ? ಹಾಗಿದ್ರೆ ಆರೋಪಿಗಳ ಸತ್ತ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಎಲ್ಲ ಟೈಮಲ್ಲೂ ಕ್ಯಾಮ್ರಾ ಇರುತ್ತೆ, ಫ್ರೀಡಮ್ ಇರೋದಿಲ್ಲ. ಒಂದ್ ನಿಮಿಷ ಕೇಳಿಲಿ. 100% ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.